ಮಂಗಳೂರಿನಲ್ಲಿ ಅಖಂಡ ರಾಮಾಯಣ ಪಾರಾಯಣ. ಸಂಸ್ಕೃತ ಭಾರತಿ ಸಂಘಟನೆಯಿಂದ ರಾಮಾಯಣದ ಪಾರಾಯಣ ಮಾಡಲಾಗ್ತಾ ಇದೆ. 51 ಗಂಟೆಗಳ ಅಹೋರಾತ್ರಿ ಅಖಂಡ ರಾಮಾಯಣದ ಪಾರಾಯಣ. 51 ಗಂಟೆಗಳ ಕಾಲ ವಿರಾಮ ನೀಡದೆ ಪಾರಾಯಣ ಮಾಡಲಾಗ್ತಾ ಇದೆ. ಶುಕ್ರವಾರ ಮಧ್ಯಾಹ್ನ ಆರಂಭ ಆಗಿರುವಂತಹ ಪಾರಾಯಣ ವಾಲ್ಮೀಕಿ ರಾಮಾಯಣದ 24,000 ಸಂಸ್ಕೃತ ಶ್ಲೋಕಗಳನ್ನ ಪಠಣ ಮಾಡಲಾಗುತ್ತೆ. ಶುಕ್ರವಾರ ಮಧ್ಯಾಹ್ನದಿಂದ ಆರಂಭವಾಗಿರುವಂತಹ ರಾಮಾಯಣ ಪಾರಾಯಣ 51 ಗಂಟೆಗಳ ಕಾಲ ವಿರಾಮ ನೀಡದೆ ಪಾರಾಯಣ ಮಾಡಲಾಗುತ್ತೆ. ಈಗಾಗಲೇ ಅಯೋಧ್ಯೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಆ ರಾಮ ಮಂದಿರದ ಉದ್ಘಾಟನೆ, ಅಧಿಕೃತವಾಗಿ ಆ ರಾಮಲಲ್ಲನ ಪ್ರತಿಷ್ಠಾಪನೆ ಆಗ್ಲಿಕ್ಕಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜ್ಯದ ಅನೇಕ ಭಾಗಗಳಲ್ಲಿ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿದೆ. ಆ ಕರ್ನಾಟಕದ ಅನೇಕ ಕಡೆಗಳಲ್ಲಿ, ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಕರಸೇವಕರನ್ನು ಕೊಟ್ಟಂತಹ ಒಂದು ಊರು. ಹಾಗಾಗಿ ಈ ಭಾಗದಲ್ಲೂ ಕೂಡ ಒಂದು ಸಂಭ್ರಮ ಮನೆ ಮಾಡಿದೆ. ಅದರ ಮುಂದುವರೆದ ಭಾಗವಾಗಿ ಸಂಸ್ಕೃತ ಭಾರತಿ ಅನ್ನುವಂಥ ಸಂಘಟನೆ ಏನಿದೆ, ಈ ಸಂಘಟನೆ ಒಂದು ವಿಭಿನ್ನವಾದಂತಹ ಪ್ರಯೋಗಕ್ಕೆ ಕೈ ಹಾಕಿರುವಂಥದ್ದು. ನಾನೀಗಿರ್ತಕ್ಕಂಥದ್ದು ಮಂಗಳೂರಿನ ಸಂಘನಿಕೇತನದಲ್ಲಿ. ನೀವು ನೋಡಬಹುದು, ಇಲ್ಲಿ ಅಖಂಡ ರಾಮಾಯಣ ಪಾರಾಯಣಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿದೆ. ಸುಮಾರು 51 ಗಂಟೆಗಳ ಕಾಲ ನಿರಂತರವಾಗಿ ಈ ಒಂದು ರಾಮಾಯಣ ಪಾರಾಯಣ ನಡೀಲಿಕ್ಕಿರುವಂಥದ್ದು. ಅಂದರೆ ರಾಮಾಯಣದಲ್ಲಿ ಒಟ್ಟು 24,000 ಶ್ಲೋಕಗಳಿವೆ. ಸಾಮಾನ್ಯವಾಗಿ ಪ್ರತಿ 1000 ಶ್ಲೋಕದಂತೆ ಸುಮಾರು 24 ಗುಂಪುಗಳನ್ನು ರಚಿಸಿ ಈ ಒಂದು ರಾಮಾಯಣ ಪಾರಾಯಣಕ್ಕೆ ವೇದಿಕೆಯನ್ನು ಕೊಡಲಾಗಿರುವಂಥದ್ದು. ಸಾಕಷ್ಟು ಜನ 51 ಗಂಟೆಗಳೇನಿದೆ, 51 ಗಂಟೆಗಳಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆಗಳು ಆಗದಂತೆ ಸಾಕಷ್ಟು ಜನ ಮಹಿಳೆಯರು ಯಾವುದೇ ಕಾರಣಕ್ಕೂ ಕೂಡ 51 ಗಂಟೆಗಳಲ್ಲಿ 1 ಸೆಕೆಂಡ್ ಕೂಡ ಆಚೆ ಈಚೆ ಆಗಬಾರದು, ನಿರಂತರವಾಗಿ ಅಹೋರಾತ್ರಿ ರಾಮಾಯಣ ಪಾರಾಯಣಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಲಾಗಿರುವಂಥದ್ದು. ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಈ ಒಂದು ರಾಮಾಯಣ ಪಾರಾಯಣ ಆರಂಭ ಆಗಿದೆ. ಈ ರಾಮಾಯಣ ಪಾರಾಯಣ ಆರಂಭ ಆಗಿ ಈಗಾಗಲೇ ಅದು ನಾಳೆ 21ರ ಸಂಜೆ 4 ಗಂಟೆವರೆಗೂ ಕೂಡ ಈ ಒಂದು ರಾಮಾಯಣ ಪಾರಾಯಣ ನಡೀಲಿಕ್ಕಿರುವಂಥದ್ದು. ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನಿದೆ ಈ ರಾಮಾಯಣ ಪಾರಾಯಣದಲ್ಲಿ, ಯಾವ ಉದ್ದೇಶಕ್ಕಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಸಂಸ್ಕೃತ ಭಾರತೀಯ ಸಂಯೋಜಕರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ ಸರ್. ಈ ಒಂದು ಅಖಂಡ ರಾಮಾಯಣದ ಪಾರಾಯಣವನ್ನ ಈಗ 22ನೇ ತಾರೀಕು ರಾಮನ ಒಂದು ಪ್ರತಿಷ್ಠಾಪನೆ ನಡೀತಾ ಇದೆ. ಸಮಗ್ರ ದೇಶ ಅದನ್ನು ಒಂದು ಸಂಭ್ರಮದಿಂದ ಆಚರಿಸ್ತಾ ಇದೆ. ಆ ಒಂದು ರಾಮನಿಗೆ ಸಮರ್ಪಣೆಯಾಗಿ ದೇಶಾದ್ಯಂತ ದನ ಕನಕಾದಿಗಳನ್ನು ಅರ್ಪಣೆ ಮಾಡಿದ್ದಾರೆ. ಸಂಸ್ಕೃತ ಭಾರತಿ ಒಂದು ಅಖಂಡ ರಾಮಾಯಣ ಪಾರಾಯಣವನ್ನು ನಿರಂತರ 51 ಗಂಟೆಗಳ ಕಾಲ ಪಾರಾಯಣವನ್ನು ಮಾಡಿ ಆ ಒಂದು ಭಕ್ತಿಯನ್ನು ಅರ್ಪಣೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಕಳೆದ 2 ತಿಂಗಳಿನಿಂದ ರಾಮಾಯಣದಲ್ಲಿ 24,000 ಶ್ಲೋಕಗಳಿದೆ. ಆ 24,000 ಶ್ಲೋಕಗಳಿಗೆ 24 ಗಣಗಳನ್ನು ರಚನೆ ಮಾಡಿ ಆ ಒಂದು ರಾಮಾಯಣದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.